ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ಕೆಲಸದ ವಿಷಯವಾಗಿ ತಂಜಾವೂರಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರ ಸ್ಟುಡಿಯೋದಿಂದ ಮಾತಾಡ್ತಾ ಇದ್ದೀನಿ. ಸೊ, ಮಾರಿಮುತ್ತು ಸ್ಟುಡಿಯೋಯಿಂದ ಇದನ್ನು ಮಾತಾಡ್ತಾ ಇದ್ದೀನಿ. ಇವತ್ತು ಆಸ್ ಯೂಶುವಲ್ ಗೋಲ್ಡ್ ಏರಿದೆ. ಗೋಲ್ಡ್ ಯಾಕೆ ಏರಿದೆ ಅಂತಂದ್ರೆ, ವಾರ್‌ನ ತಿರ್ಗಾ ಸರಿ ಮಾಡ್ಬಿಡ್ತೀನಿ ಅಂತ ಟ್ರಂಪ್ ಪಲ್ಟಿ ಹೊಡೆದಿದ್ದಾರೆ. ಟ್ರಂಪ್ ಇದೇ ರೀತಿ ಪಲ್ಟಿ ಹೊಡಿತಾ ಹೊಡಿತಾ ಮಾರ್ಕೆಟ್ ಮೇಲೂ ಕೆಳಗೂ ಹೋಗ್ತಾ ಇರುತ್ತೆ. ಗೋಲ್ಡ್ 14,320 22 ಕ್ಯಾರೆಟ್, 24 ಕ್ಯಾರೆಟ್ 15,622. ಅದೇ ತರ ಬೆಳ್ಳಿ ಕೂಡ ಏರಿದೆ. 2,52,000 ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 93.18 ಅಲ್ಲಿ ಇದೆ ರುಪಿ. ಬ್ರೆಂಟ್ ಫ್ಯೂಚರ್ ಸ್ಪಾಟ್ 122 ಹತ್ರ ಇದೆ. ನಿಫ್ಟಿ ಒಂದೇ ಹ್ಯಾಪಿನೆಸ್ ಅಲ್ಲಿ 400 ಪಾಯಿಂಟ್ ಪ್ಲಸ್ ಅಲ್ಲಿದೆ. 24,200 ದಾಟಿದೆ. ಬ್ಯಾಂಕ್ ನಿಫ್ಟಿ 800 ಪಾಯಿಂಟ್ಗಿಂತ ಮೇಲೆ ಹೋಗಿದೆ. ಇವತ್ತು ಎಲ್ಲಾನು ಮೇಲೆ ಏರಿದೆ. ಆಟೋ 1%, IT 2.2%, ಫಾರ್ಮಾ ಕೂಡ ಏರಿದೆ ಇವತ್ತು. ಫಾರ್ಮಾ ಒಂದು 0.5%, FMCG 0.5%, ಮೆಟಲ್ 2%. ಇವತ್ತು ಏನೂ ಮಾರಿಲ್ಲ. ಇವತ್ತು ಇದ್ದಿದ್ದೆಲ್ಲ ಲಾಭ. ಅಮರ್ ರಾಜಾ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ತಂಗಮೇಲ್ ಆಗಿರ್ಬೋದು, IDFC ಫಸ್ಟ್ ಬ್ಯಾಂಕು, TCS ಎಲ್ಲಾನು 3%. ಆದ್ರೆ ಬರೀ ಡಾಕ್ಟರ್ ರೆಡ್ಡಿ ಮಾತ್ರ 1.7, ಸಿಪ್ಲಾ 1.3. ಬಟ್ ಎಲ್ಲಾನು ಭಯಂಕರವಾಗಿ ಏರಿದೆ. ಇವತ್ತು ಏರಿ ಹೋಗಕ್ಕೆ ಮುಖ್ಯವಾದಂತ ಕಾರಣ ಏನು ಅಂತಂದ್ರೆ, ಅಂತ ಪಲ್ಟಿ ಹೊಡೆದು ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಇರಾನ್ ಜೊತೆ ಮತ್ತೆ ಮಾತುಕತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಇನ್ನು ಮಾತಾಡಲ್ವಾ ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಹೋಮ್ಸ್ನ ಇವರು ಬ್ಲಾಕೇಟ್ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಕಚ್ಚಾ ತೈಲ ಬರೋದಿಲ್ಲ. ನಮ್ಮ ಊರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ. ಆದ್ರೆ ಮಾರ್ಕೆಟ್ ಏರಿದೆ. ಮಾರ್ಕೆಟ್ ಏನ್ ಏರಿದೆ ಅಂತಂದ್ರೆ, ಆದಷ್ಟು ಬೇಗ ಇಬ್ರು ಒಪ್ಕೊಂಡು ಯುದ್ಧನ ನಿಲ್ಲಿಸ್ಕೋತಾರೆ ಅಂತ. ಈಗ ಸದ್ಯಕ್ಕೆ ಯುದ್ಧನ ನಿಲ್ಲಿಸೋ ರೀತಿ ಯಾವ ಒಂದು ನ್ಯೂಸು ಇಲ್ಲ. ಇದ್ರೂ ಕೂಡ ಆದಷ್ಟು ಬೇಗ ಪಾಕಿಸ್ತಾನ್ ಜೊತೆ ಮಾತಾಡಿ ಯುದ್ಧನ ನಿಲ್ಲಿಸ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಮಾರ್ಕೆಟ್ ಏರಿದೆ. ಅದು ಏರಿದ್ರೂ ಕೂಡ ಈ ತಿಂಗಳು ಫುಲ್ಲು ಔಟು. ಏಪ್ರಿಲ್ ಔಟು. ಅದಾದ್ಮೇಲೆ ಮೇ ತಿಂಗಳಲ್ಲೂ 15 ದಿನ ಔಟು. ಅದರಿಂದ ಹೋದ ಕ್ವಾರ್ಟರ್ ಅರ್ನಿಂಗ್ಸೇ ಒಂದು ದೊಡ್ಡ ಲೆವೆಲಲ್ಲಿ ಪ್ರಾಬ್ಲಮಲ್ಲಿ ಇರುತ್ತೆ. ಈ ಕ್ವಾರ್ಟರಲ್ಲೂ ಪ್ರಾಬ್ಲಮ್ ದೊಡ್ಡದಾಗಿರುತ್ತೆ. ಇವತ್ತು ಬೇರೆ ಏನೆಲ್ಲ ಸುದ್ದಿ ಇದೆ ಅನ್ನೋದನ್ನ ನೋಡೋಣ. ಟಾಟಾ ಕಂಪನಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇನ್ನೊಂದು 1,500 ಕೋಟಿ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹಾಕಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅದರಿಂದ ನಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಟೋ ಸೇಲ್ಸ್ ಡಿಮ್ಯಾಂಡ್ ದಿನ ದಾಟ್ಬಿಟ್ಟಿದೆ. ಇದು ಎಸ್ಪೆಷಲಿ EV ಸೇಲ್ಸ್ ಚೆನ್ನಾಗಿದೆ. ಈಗ ಈ ಹೋದ ವರ್ಷದ ಸೇಲ್ಸ್ ರೆಕಾರ್ಡ್ ಸೇಲ್ಸ್ ಇದೆ ಅದನ್ನ ಹೇಳ್ಬೋದು. AI ಇಂದ IT ಸೆಕ್ಟರ್ದು ಗ್ರೋತ್ ಕಡಿಮೆ ಆಗತ್ತೆ. ಅದು 3.5% ಅಷ್ಟೇ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ಇದು ಒಂದು ಮೆಚ್ಯೂರ್ಡ್ ಬಿಸ್ನೆಸ್. 5% 4% ಗ್ರೋ ಆದ್ರೂ ಕೂಡ ನಮಗೆ ಚಿಂತೆ ಇಲ್ಲ. ಡಿವಿಡೆಂಟ್ ಈಲ್ಡ್ ಚೆನ್ನಾಗಿದೆ. ECS ಅಂಡ್ ಇನ್ಫೋಸಿಸ್ ತುಂಬಾ ಚೀಪ್ ಆಗಿದೆ. ವಿಪ್ರೋ ಕೂಡ ತುಂಬಾ ಚೀಪ್ ಆಗಿದೆ. ಇದಾಗ ಒಂದು ದಿನ ಅದು ಮಾರ್ಕೆಟ್ ಫೇವರ್ ಅಲ್ಲಿ ಬರುತ್ತೆ. ಅದರಿಂದ ಇಳಿಯೋವಾಗೆಲ್ಲ ಆಗಾಗ 1-2 ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಇದೇನೇ ಮೇನ್ ಥಿಂಗ್. ಈಗ US ಹೋಲ್ಸೇಲ್ ಇನ್ಫ್ಲೇಷನ್ 4% ಆಗಿದೆ. ಎನರ್ಜಿ ಸ್ಪೈಕ್ ತುಂಬಾ ಜಾಸ್ತಿ ಆಗಿದೆ. ಎಲ್ಲಾರು ಏನ್ ಅನ್ಕೊಂಡ್ರಿ ಅಂತ ಅಂದ್ರೆ, ಅಮೆರಿಕಾದಲ್ಲಿ ರೇಟ್ ಕಟ್ ಬರ್ತಾ ಇದೆ, ರೇಟ್ ಕಟ್ ಬರೋದ್ರಿಂದ ಎಲ್ಲ ಇಂಪ್ರೂವ್ ಆಗ್ಬಿಡತ್ತೆ ಅಂತ ಅನ್ಕೊಂಡು ಮಾರ್ಕೆಟ್ನ ಎತ್ತಿ ಹಿಡಿದಿದ್ರಿ. ಈಗೇನಪ್ಪಾ ಅಂತಂದ್ರೆ, ರೇಟ್ ಕಟ್ ಎಲ್ಲ ಬರೋದಿಲ್ಲ, ರೇಟ್ ಹೈಕ್ ಬರುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಅಲ್ಲಿ ಏನು ಕೆವಿನ್ ವಾಶ್ಗೆ ಸೆನೆಟ್ ಅಲ್ಲಿ ನಾಮಿನೇಷನ್ ಬಂದಿಲ್ಲ. ಸೆನೆಟ್ ಅಲ್ಲಿ ನಾಮಿನೇಷನ್ ಬರ್ದಂಗೆ ಅವರಿಂದ ಏನು ಮಾಡೋದಕ್ಕಾಗಲ್ಲ. ಜೆರೋಮ್ ಪೋಲ್ನ 1-2 ತಿಂಗಳು ಕಂಟಿನ್ಯೂ ಮಾಡ್ತಾರೆ. ಅದರಿಂದ ಅಮೆರಿಕಾದಲ್ಲಿ ರೇಟ್ ಕಟ್ ಅನ್ನೋದೇ ಇನ್ನು ಇರೋದಿಲ್ಲ. ಇನ್ನಾದ ಟ್ರೇಡ್ ಅಲ್ಲಿ ನೋಡಿದ್ರಿ ಅಂತಂದ್ರೆ, ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ, ಇಂಪೋರ್ಟ್ ಜಾಸ್ತಿ ಆಗಿದೆ. ಯಾಕೆ ಚೈನಾದಲ್ಲಿ ಇಂಪೋರ್ಟ್ ಜಾಸ್ತಿ ಆಗಿದೆ ಅಂತಂದ್ರೆ, ಕಚ್ಚಾ ತೈಲದ ಬೆಲೆ ಏರಿದೆ. ಅದರಿಂದ ಚೈನಾದ ಇಂಪೋರ್ಟ್ ಜಾಸ್ತಿ ಆಗಿದೆ. ಅದರಿಂದ ಇಂಡಿಯಾ ಸೈಕಲ್ ಗ್ಯಾಪ್ ಅಲ್ಲಿ ಒಳಗಡೆ ನುಗ್ಗಿ ಟ್ರೇಡ್ ರಬ್ಬರ್ ತರ ಎಳೆದು, ಅದಾದ್ಮೇಲೆ ಟ್ರಂಪ್ ಪ್ರೆಸಿಡೆಂಟ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಅದಾದ್ಮೇಲೆ ಗೋಲ್ಡ್ ಲೋನು 16.2 ಲ್ಯಾಕ್ಸ್ ಆಗಿದೆ. 16 ಲಕ್ಷ ಕೋಟಿ ಲೋನ್ ಆಗಿದೆ. ಇದೇನೆ ಸೆಕೆಂಡ್ ಲಾರ್ಜೆಸ್ಟ್ ರಿಟೇಲ್ ಸೆಗ್ಮೆಂಟ್. ಇದಕ್ಕೆ ಮೇಲೆ ಇರುವಂತದ್ದು ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ. ಅದರಿಂದ ಏರ್ತಾ ಇನ್ನು ಹೈಯರ್ ಲೋನ್ಸ್ ಎಲ್ಲ ಏರಿದೆ.
ಗೋಲ್ಡ್ ಲೋನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ. ಯಾಕೆಂತಂದ್ರೆ ಹೈ ವ್ಯಾಲ್ಯೂ ಬಾಯ್ ಜನಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಚಿಕ್ಕ ಲೆವೆಲಲ್ಲಿ ಗೋಲ್ಡ್‌ನ ಇಟ್ಟು ತಗೊಂಡು ಕೂಡ್ಲೆ ಬಿಡಿಸ್ಕೊಳ್ಳೋ ತರ ಇತ್ತು. ಈಗ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಗೋಲ್ಡ್ 15,000ದಿಂದ 16,000ಕ್ಕೆ ಇಳ್ದಿರೋದ್ರಲ್ಲಿ ದುಡ್ಡನ್ನ ಸ್ವಲ್ಪ ಇಮಿಡಿಯೇಟ್ ಆಗಿ ಇಡೋ ತರ ತಿರ್ಗಾ ರಿಟರ್ನ್ ಮಾಡೋ ರೀತಿ ಇದೆ. ಅದರಿಂದ ಡೆಫಿನೆಟ್ ಆಗಿ ಇನ್ನು ಗೋಲ್ಡ್ ಆಕ್ಷನ್ ಅಲ್ಲಿ ಬರುತ್ತೆ. ಆಕ್ಷನ್ ಅಲ್ಲಿ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ನೋಡ್ಬೋದು. ಇದರಿಂದಾನೇ RBI ಇನ್ನೂ ಟೈಟ್ ಮಾಡ್ತಾ ಇದ್ದಾರೆ ನಾರ್ಮ್ಸ್‌ನ. ಇಯರ್ ಎಂಡ್ ಅಲ್ಲಿ ಕಿಟ್ಟಿದ್ದನ್ನ ನೀವು ಹಾಗೆ ರೊಟೇಟ್ ಮಾಡಕ್ ಆಗ್ದಿರಾ ಬರೀ ಇಂಟ್ರೆಸ್ಟ್ ನ ಮಾಡ್ತೀರಾ ಕಟ್ಟಿ ಫುಲ್ ದುಡ್ಡನ್ನ ಕಟ್ಟಿ ತಿರ್ಗಾ ತೆಗಿ ಅಂತ RBI ಹೇಳ್ತಾ ಇದ್ದಾರೆ. ಇದು ಹೇಗೆ ಹೋಗಿ ಮುಗಿಯುತ್ತೆ ಅಂತ ಅನ್ನೋದು ನಮಗೂ ಗೊತ್ತಿಲ್ಲ. ಎಲ್ಲಾ ಎಕ್ಸ್ಪೋರ್ಟು ಡೌನೇ. ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಕೂಡ 35% ಕಡಿಮೆ ಆಗಿದೆ. ಯಾಕೆಂತಂದ್ರೆ ಈ ಟ್ರೇಡ್ ರೂಟು ದುಬೈ ಮುಖಾಂತರನೇ ಹೋಗ್ಬೇಕು. ವಾರಿಂದ ದುಬೈ ಕಡೆ ಎಲ್ಲೂ ಹೋಗಕ್ಕೆ ಆಗದೆ ಇರೋದ್ರಿಂದ ಮಾರ್ಕೆಟ್ ಭಯಂಕರ ಪ್ರೆಷರ್ ಅಲ್ಲಿ ಇದೆ. ಝೈಡಸ್ ವೆಲ್ನೆಸ್ ಅನ್ನುವಂತ ಕಂಪನಿಯ ಶೇರು 25% ಬೆಲೆ ಏರಿದೆ. ಅವ್ನು ಹೊಸದಾಗಿ 2-3 ಏನೋ ಅಕ್ವೈರ್ ಮಾಡಿದ್ದಾನೆ. ಪ್ರಾಫಿಟ್ಸ್ ಕಡಿಮೆ ಆದ್ರೂ ಕೂಡ FMCG ಶೇರಿಂಗ್ ಬೆಲೆ ಏರಿದೆ. ನಾವು ಚಿಂತೆ ಮಾಡೋದು ಬೇಡ. ಝೈಡಸ್ ಲೈಫ್ ಸೈನ್ಸಸ್ ನ ಇಟ್ಟಿದ್ದೀವಿ. ಅವನೇ ಈ ಕಂಪನಿಯ ಪ್ರಮೋಟರ್. ಅದರಿಂದ ನಾವು ಚಿಂತೆ ಮಾಡೋದು ಬೇಡ. ಆಟೋ ಸೇಲ್ಸ್ ಲಾಸ್ಟ್ ಇಯರ್ ಸೂಪರ್ ಆಗಿತ್ತು ಅಂತಂದ್ರು. ಆದ್ರೆ ಈಗ ನೋಡಿದ್ರೆ ಈ ಸಪ್ಲೈ ಚೈನ್ ಅಂತ ಅನ್ನೋದು ತುಂಬಾ ಸ್ಟ್ರೆಸ್ ಆಗಿದೆ. ಯಾಕೆ ಅಂತಂದ್ರೆ LPG ಇಲ್ಲ. LPG ಇಲ್ದಂಗೆ ಕಾಂಪ್ಲೆಕ್ಸ್ ಮ್ಯಾನುಫ್ಯಾಕ್ಚರ್ಸ್ ಇಂದ ಮಾಡೋದಕ್ಕೆ ಆಗ್ತಾ ಇಲ್ಲ. ಶಾರ್ಟೇಜಸ್ ಇದೆ. ಪ್ರೊಡಕ್ಷನ್ಗೆ ಏಟ್ ಬೀಳುತ್ತೆ. ಅದರಿಂದ ವೆಯ್ಟಿಂಗ್ ಲಿಸ್ಟ್ ಜಾಸ್ತಿ ಆಗುತ್ತೆ. ಹೋದ ವರ್ಷ 7 ಇಯರ್ಸ್ ಸೇಲ್ಸ್ ಅಂತ ಅನ್ನೋದು ಈ ವರ್ಷದಲ್ಲಿ ಮೊದಲ 2 ತಿಂಗಳಲ್ಲಿ ಭಯಂಕರವಾಗಿ ಏರ್ತಿತ್ತು. ಬಜಾಜ್ ಆಟೋ ಏನ್ ಮಾಡಿದಾನೆ ಅಂತಂದ್ರೆ ಹೈ ರೇಂಜ್ EV ಒಂದನ್ನ ಲಾಂಚ್ ಮಾಡಿದ್ದಾರೆ. 3 ವೀಲರ್ ಮಾಸ್ ಮಾರ್ಕೆಟ್ ನ ಟಾರ್ಗೆಟ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ಆಟೋನ ಒಳಗಡೆ ಇಳಿಸಿದ್ದಾರೆ. ಒಂದು ಚಾರ್ಜ್ ಅಲ್ಲಿ 300 ಕಿಲೋಮೀಟರ್ ವರೆಗೂ ಹೋಗ್ಬೋದು. ಅದರಿಂದ ಮಲ್ಟಿಪಲ್ ವೇರಿಯಂಟ್ಸ್ ಜೊತೆ ಇಳಿಸಿದ್ದಾರೆ. ಎಸ್ಪೆಷಲಿ ಈಗ ಆಟೋ ಗ್ಯಾಸ್ಗೆ ಒಂದು 3 ಅವರ್ 4 ಅವರ್ ನಿಂತ್ಕೋಬೇಕು ಕ್ಯೂ ನಲ್ಲಿ ಅನ್ನುವಂತ ಒಂದು ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಆಟೋ ಸೂಪರ್ ಆಗಿ ಮಾಡುತ್ತೆ ಅನ್ನುವಂತ ಒಂದು ನಂಬಿಕೆ ನಮಗಿದೆ. ಪೇಟಿಎಂ ನ ಹೊರದೇಶದವನು ಮುಕ್ಕಾಲ್ ಭಾಗ ಮಾರ್ಬಿಟ್ಟಿದ್ದಾನೆ. ಇಂಡಿಯಾನೇ ಓನರು, ಎಸ್ಪೆಷಲಿ ಇಂಡಿಯನ್ ಮ್ಯೂಚುವಲ್ ಓನರು. ಅದರಿಂದ ಈ 2,000 ರೂಪಾಯಿಂದ ಬಿದ್ದಿದ್ದು ತಿರ್ಗಾ ಜೀವನದಲ್ಲೇ ಆ ಕಡೆಗೆ ಹೋಗೋದಿಲ್ಲ. ಲಾಸ್ ಎಲ್ಲಾನು ಇಂಡಿಯನ್ಸ್ಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ಇವರು IPOಗೆ ಮುಂಚೆನೆ ಚೀಪ್ ರೇಟ್ ಅಲ್ಲಿ ತಗೊಂಡ್ರು. ಹೊರದೇಶದವ್ನು ಮಾರ್ಬಿಟ್ಟು ಹೋಗ್ಬಿಟ್ಟ. ಅಮೆಝಾನ್ ಗ್ಲೋಬಲ್ ಸ್ಟಾರ್ ಕಂಪನಿನ ತಗೊಂಡ್ಬಿಟ್ಟಿದ್ದಾರೆ. $12 ಬಿಲಿಯನ್ ಆಲ್ಮೋಸ್ಟ್ $11.6 ಬಿಲಿಯನ್ ಗೆ. ಯಾಕೆಂತಂದ್ರೆ ಸ್ಟಾರ್ ಲಿಂಕ್ ನ ಸ್ಪೇಸ್ಲೆಸ್ ಅನ್ನು ಚಾರ್ಜ್ ಮಾಡಿ ಇವರು ಕೂಡ ಪ್ರಪಂಚದ ತುಂಬೆಲ್ಲ ಇಂಟರ್ನೆಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಬಿಸ್ನಿ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದಾರೆ. ಅವರು ಬಂದ ಕೂಡಲೇ ಮೊದಲನೇ ಕೆಲಸವಾಗಿ 1,000 ಜನರನ್ನ ಚೆಕ್ ಮಾಡಿಬಿಟ್ಟಿದ್ದಾರೆ. ಕಾಸ್ಟ್ಲಿ ಸ್ಟ್ರಕ್ಚರಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ಟ್ರೀಮಿಂಗ್ ಅಲ್ಲಿ ಫೋಕಸ್ ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಇಂಡಸ್ಟ್ರಿ ಆಗಿ ಬದಲಾಗ್ತಾ ಇದೆ. ಸಿನಿಮಾ ಥಿಯೇಟರ್ ಅಲ್ಲಿ ತುಂಬಾ ತೋರ್ಸೋದಕ್ಕೆ ಆಗ್ತಾ ಇಲ್ಲ. ಅದರಿಂದ 1000 ಜನನ ಅಯ್ಯ ನೀವು ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಇವತ್ತು ಏರಿದ್ರು ಕೂಡ ನಮಗೆ ಹಲವು ಆಪರ್ಚುನಿಟೀಸು ಇದೆ. ನೀವು ನೋಡಿ ನಿಧಾನವಾಗಿ ಕನ್ಸಿಡರ್ ಮಾಡಿ. ಇಂಡಿಯಾದಲ್ಲಿ ಪ್ರಾಬ್ಲಮ್ ಈಗ ಸದ್ಯಕ್ಕೆ ಸಾಲ್ವ್ ಆಗೋದಿಲ್ಲ. ಪೆಟ್ರೋಲ್ ಬೆಲೆ ಎಲೆಕ್ಷನ್ ಮುಗಿದ ಮರುದಿನವೇ ಏರಿಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ IOCL, HPCL, BPCL ಅಲ್ಲಿ ಸಂಬಳ ಕೊಡೋದೇ ಕಷ್ಟ ಆಗ್ಬಿಡತ್ತೆ. ಅದರಿಂದ ಟ್ರೆಷರಿ ಲಾಸಸ್ದು ಬೆಲೆ ಏರುತ್ತೆ. ಯಾಕೆಂತಂದ್ರೆ ಬ್ಯಾಂಕ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪವರ್ ಲಾಸಸ್ನ ಇಮಿಡಿಯೇಟ್ ಆಗಿ ಕ್ವಿಟ್ ಮಾಡಿ. ಯಾಕೆಂತಂದ್ರೆ ಈಲ್ಡ್ ಏರ್ತಾ ಇದೆ. RBI ಆಕ್ಷನ್ ಇಂದ ಈಲ್ಡ್ ಏರಿರೋದ್ರಿಂದ ಸ್ವಲ್ಪ ರಿಲೀಫ್ ಕೊಡಿ ಅಂತ ಬ್ಯಾರಸ್ ಕೇಳ್ತಿದೆ. ಆಗಲ್ಲ, ಇದು ಬ್ಯಾಂಕ್ ಟು ಮಾರ್ಕೆಟ್ ಲಾಸಸ್ ನ ಕೂಡ್ಲೆ ತೋರಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದೇನಾಗುತ್ತೆ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಬ್ಯಾಂಕ್ ನ ಪ್ರಾಫಿಟ್ಸ್ಗೆಲ್ಲ ಏಟ್ ಬೀಳತ್ತೆ. ಸೊ ಈಗ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ FPI ಮಾಡ್ತಾ ಇದ್ದಾನೆ. FPI ಒಳಗಡೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅವನ ಹೆಡ್ಜ್ ಪ್ರಾಬ್ಲಮ್. ಎರಡನೇದು RBI ಗೆ ಒಂದು ರಿಲೀಫ್ ನ ಕೇಳಿದ್ರು. ಎಸ್ಪೆಷಲಿ ಈ ಫಾರೆಕ್ಸ್ ಲಾಸಸ್ನು ಈ ಬಾಂಡ್ ಅಲ್ಲಿ ಬರುವಂತಹ ಲಾಸಸ್ನು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿ ತೋರಿಸ್ತೀವಿ ಅಂತ. ಅದು ಕೆಲವರು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದ್ರಿಂದ ಈ ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಿಕ್ಸ್ಡ್ ಬ್ಯಾಗ್ ಆಗಿರುತ್ತೆ ಅಂತ. ಮುಂದಿನ ಕ್ವಾರ್ಟರ್ ರಿಸಲ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಇದರಿಂದ ಮಾರ್ಕೆಟ್ ಏರಿದ್ರು ಕೂಡ ತಿರ್ಗಾ ಇಳಿಯುತ್ತೆ ಅಂತ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದರಿಂದ ನೋಡಿ ನಿಧಾನವಾಗಿ ಆಡಿ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ ಎರಡನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಇಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.